ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಹಾಗೂ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ಆರ್ಟ್ ಆ್ಯಂಡ್ ಕಲ್ಚರ್ ಸರಣಿಯ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ನಾಗರ ಶೈಲಿಯ ಬಗ್ಗೆ ಚರ್ಚೆ ಮಾಡಿದ್ವಿ, ದ್ರಾವಿಡ ಶೈಲಿಯ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಈಗ ಭಾರತದಲ್ಲಿ ಬಹುಮುಖ್ಯವಾಗಿ ಮತ್ತೊಂದು ವಾಸ್ತುಶೈಲಿ ಅಂತಂದರೆ ಅದು ವೇಸರ ವಾಸ್ತುಶೈಲಿ. ಈ ವಿಡಿಯೋದಲ್ಲಿ ನಾವು ವೇಸರ ವಾಸ್ತುಶೈಲಿಯ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಈ ವೇಸರ ವಾಸ್ತುಶೈಲಿ ಎನ್ನುವಂಥದ್ದು ನಾಗರ ಮತ್ತು ದ್ರಾವಿಡ ವಾಸ್ತುಶೈಲಿಯ ಮಿಶ್ರಣವಾಗಿದೆ. ಇದು ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಒಂಚೂರು ಮೇಲ್ಭಾಗದಲ್ಲಿ ಅಂದರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತೆ, ಅಥವಾ ಇದು ಬಹುತೇಕ ಕರ್ನಾಟಕದಲ್ಲೇ ಕಂಡುಬರುತ್ತೆ. ಈ ವೇಸರ ಶೈಲಿಯನ್ನು ಡಕ್ಕನ್ ಶೈಲಿ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ವೇಸರ ಶೈಲಿಯನ್ನು ಡಕ್ಕನ್ ಶೈಲಿ ಎಂದು ಸಹ ನಾವು ಕರೆಯಲಾಗುತ್ತೆ ಸ್ನೇಹಿತರೆ, ರೈಟ್. ಗಮನ ನೆನಪಲ್ಲಿಟ್ಕೊಂಡಿರಬೇಕು, ವೇಸರ ಶೈಲಿ ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯ ಮಿಶ್ರಣವಾಗಿದೆ. ಇದು ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯ ಮಿಶ್ರಣವಾಗಿದೆ. ಆ ನಾಗರ ಶೈಲಿಯಲ್ಲಿನ ಕೆಲವು ಲಕ್ಷಣಗಳನ್ನು ಮತ್ತು ದ್ರಾವಿಡ ಶೈಲಿಯ ಕೆಲವು ಲಕ್ಷಣಗಳನ್ನು ಬಳಸಿಕೊಂಡು ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಸ್ನೇಹಿತರೆ. ಇದನ್ನು ದಕ್ಕನ್ ವಾಸ್ತುಶೈಲಿ ಎಂದು ಸಹ ಕರೆಯಲಾಗುತ್ತೆ ಎನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಏನೇನು ಲಕ್ಷಣಗಳನ್ನು ನಾವು ಯಾರು ಪಡ್ಕೊಂಡಿದ್ದೀವಿ ಅಂತಂದರೆ, ದ್ರಾವಿಡ ಶೈಲಿಯ ವಿಮಾನ ಮತ್ತು ನಾಗರ ಶೈಲಿಯ ತೆರೆದ ಪ್ರದಕ್ಷಿಣಾ ಪಥ. ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನಾನು ವಿಮಾನ ಮತ್ತು ಶಿಖರ ಅನ್ನುವಂಥ ವಿಚಾರಗಳನ್ನು ಮೊದಲನೇ ವಿಡಿಯೋದಲ್ಲಿ ಡಿಸ್ಕಷನ್ಸ್ ಮಾಡಿದ್ದೆ ಅನ್ನುವಂಥದ್ದನ್ನು, ರೈಟ್. ಉತ್ತರ ಭಾರತದಲ್ಲಿ ಶಿಖರಗಳಿರ್ತವೆ, ನಾಗರ ಶೈಲಿಯಲ್ಲಿ ಶಿಖರಗಳಿರ್ತವೆ, ದ್ರಾವಿಡ ಶೈಲಿಯಲ್ಲಿ ವಿಮಾನಗಳಿರ್ತವೆ ಎನ್ನುವಂಥದ್ದು. ಇವರು ದ್ರಾವಿಡ ಶೈಲಿಯ ವಿಮಾನವನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ರೈಟ್ ನಾಗರ ಶೈಲಿಯ ತೆರೆದ ಪ್ರದಕ್ಷಿಣಾ ಪಥ. ಈ ಪ್ರದಕ್ಷಿಣಾ ಪಥ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಇರುವಂಥ ಪ್ರದಕ್ಷಿಣಾ ಪಥಗಳಿರ್ತವೆ ಎನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಅದಾದ ನಂತರ ನಾಗರ ಶೈಲಿಯಲ್ಲಿ ದೇವಾಲಯಗಳನ್ನು ಎತ್ತರದ ಜಗತಿ ಮೇಲೆ ನಿರ್ಮಾಣ ಮಾಡಲಾಗುತ್ತೆ, ಅಂದರೆ ಪ್ಲ್ಯಾಟ್ಫಾರ್ಮ್ ಮೇಲೆ ನಿರ್ಮಾಣ ಮಾಡಲಾಗುತ್ತೆ. ಆ ಲಕ್ಷಣಗಳನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ವೇಸರ ಶೈಲಿಯಲ್ಲಿ ನಿರ್ಮಾಣ ಮಾಡುವಂಥ ದೇವಾಲಯಗಳನ್ನು ಜಗತಿಯ ಮೇಲೆ ನಿರ್ಮಾಣ ಮಾಡಲಾಗುತ್ತೆ ಎನ್ನುವಂಥ ವಿಚಾರ ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ವೇಸರ ಶೈಲಿಯನ್ನು ಮುಂದುವರಿಸ್ಕೊಂಡು ಹೋದಂಥ ಅಥವಾ ಇದನ್ನು ಬಳಸಿದಂಥ ಪ್ರಮುಖ 3 ರಾಜಮನೆತನಗಳು ಅಂತಂದಾಗ ಅದು ನಮಗೆ ಹೊಯ್ಸಳರು, ಬಾದಾಮಿಯ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಅನ್ನುವಂಥ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಭಾಳ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ವೇಸರ ಶೈಲಿಯ ಲಕ್ಷಣಗಳು ಇದು ವೇಸರ ಶೈಲಿ ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವಾಗಿದೆ ಎನ್ನುವಂಥದ್ದನ್ನು, ದ್ರಾವಿಡ ಶೈಲಿಯ ವಿಮಾನದ ಪರಿಕಲ್ಪನೆಯನ್ನು ಇಲ್ಲಿ ಉಳಿಸಿಕೊಳ್ಳಲಾಗಿದೆ ಮತ್ತು ನಾಗರ ಶೈಲಿಯ ತೆರೆದ ಪ್ರದಕ್ಷಿಣಾ ಪಥವನ್ನು ಸಹ ಇಲ್ಲಿ ಬಳಸಿಕೊಳ್ಳಲಾಗಿದೆ ಸ್ನೇಹಿತರೆ. ನಾಗರ ಶೈಲಿಯ ರೀತಿಯಲ್ಲಿ ಎತ್ತರದ ವೇದಿಕೆಯ ಮೇಲೆ, ಜಗಲಿಯ ಮೇಲೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಇವನ್ ಕೆಲವು ದೇವಸ್ಥಾನಗಳ ಮುಂದೆಗಡೆ ದ್ರಾವಿಡ ಶೈಲಿಯಲ್ಲಿ ಕಲ್ಯಾಣಿಗಳು ಸಹ ಕಂಡು ಬರ್ತವೆ. ಇದು ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಯಾಣಿಗಳಿರ್ತವೆ. ನಾವು ಈ ವೇಸರ ಶೈಲಿಯಲ್ಲಿ ಕೂಡ ಕೆಲವು ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಯಾಣಿಗಳನ್ನು ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಇದು ಈ ವೇಸರ ಶೈಲಿಯ ಲಕ್ಷಣಗಳು. ಇದನ್ನು ದಕ್ಕನ್ ವಾಸ್ತುಶೈಲಿ ಅಂತ ಕೂಡ ಕರೀತಾರೆ. ಪ್ರಮುಖವಾಗಿ ಈ ವಾಸ್ತುಶಿಲ್ಪ ಅಥವಾ ಈ ಶೈಲಿ ಯಾವ ಯಾವ ರಾಜಮನೆತನಗಳ ನೆರಳಿನಲ್ಲಿ ಬೆಳೆದು ಬಂದು ಅಂತಂದರೆ ತಾವು ನೆನಪಿಟ್ಕೋಬೇಕಾಗುತ್ತೆ. ಒಂದು ಚಾಲುಕ್ಯರು, ಅದರಲ್ಲೂ ವಿಶೇಷವಾಗಿ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರ ಕಾಲದಲ್ಲಿ ಈ 3 ದೇವಾಲಯಗಳು ಈ 3 ರಾಜಮನೆತನಗಳ ಕಾಲದಲ್ಲಿ ವೇಸರ ಶೈಲಿ ಮುನ್ನೆಲೆಗೆ ಬಂತು ಅನ್ನುವಂಥದ್ದು. ಮತ್ತು ಈ 3 ರಾಜಮನೆತನಗಳು ವೇಸರ ಶೈಲಿಯಲ್ಲೇ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಸ್ನೇಹಿತರೆ, ರೈಟ್. ಈಗ ವೇಸರ ಶೈಲಿಗೆ ಉದಾಹರಣೆಗಳು ಅನ್ನುವಂಥ ನಾವು ವಿಚಾರಕ್ಕೆ ಹೋಗೋದಾದರೆ ತಾವು ನೋಡ್ಬೋದು, ಕಲ್ಲೇಶ್ವರ ದೇವಾಲಯ ಅನ್ನುವಂಥದ್ದು. ಇದು ಕಲ್ಲೇಶ್ವರ ದೇವಾಲಯ, ಇದು ರೈಟ್ ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿಯಲ್ಲಿದೆ. ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿಯಲ್ಲಿದೆ. ಇದನ್ನು ಚಾಲುಕ್ಯರ ದೊರೆ 1ನೇ ಸೋಮೇಶ್ವರ ಮಂತ್ರಿಯಾದ ದೇಮರಸನು ಕಟ್ಟಿಸಿದ್ದ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ವೇಸರ ಶೈಲಿಗೆ ಮತ್ತು ಒಂದು ಉದಾಹರಣೆ ಅಂತಂದಾಗ ಕಲ್ಲೇಶ್ವರ ದೇವಾಲಯ, ಈ ಕಲ್ಲೇಶ್ವರ ದೇವಾಲಯ ಎಲ್ಲಿದೆ ಅಂತಂದರೆ ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿಯಲ್ಲಿದೆ. ಇದನ್ನು ಕಟ್ಟಿಸಿದವರು ಯಾರು ಅಂತಂದರೆ ಚಾಲುಕ್ಯರ 1ನೇ ದೊರೆ 1ನೇ ಸೋಮೇಶ್ವರನ ಮಂತ್ರಿ
ದೇವರಸ ಈ ದೇವಸ್ಥಾನವನ್ನು ಕಟ್ಟಿಸ್ತಾ ಅಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ನೇರವಾಗಿ KPSC ನಲ್ಲಿ ನೇರವಾಗಿ ಕೇಳೋದಾದರೆ ಸೊ ಕಲ್ಲೇಶ್ವರ ದೇವಾಲಯ ಎಲ್ಲಿದೆ ಅಂತ ಕೇಳ್ಬೋದು, ಯಾವ ಶೈಲಿಯಲ್ಲಿದೆ ಅಂತ ಕೇಳ್ಬೋದು. ಯಾವ ಶೈಲಿ ಅಂದರೆ ವೇಸರ ಶೈಲಿ ಅಂತ ತಾವು ನೆನಪಿಟ್ಕೋಬೇಕಾಗುತ್ತೆ. ಯಾರು ಕಟ್ಟಿಸಿದ್ರು ಅಂತಂದರೆ ದೇವರಸ ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಎರಡನೇ ಉದಾಹರಣೆ ನಾವು ನೋಡೋದಾದರೆ ಸೊ ಮಹಾದೇವ ದೇವಾಲಯ ಇಟಗಿ, ಈ ದೇವಸ್ಥಾನವನ್ನು ತಾವು ನೋಡ್ಕೋಬೇಕಾಗುತ್ತೆ. ಇದು ಇಟಗಿಯ ಮಹಾದೇವ ದೇವಾಲಯ, ಇಟಗಿಯ ಮಹಾದೇವ ದೇವಾಲಯ, ಮಹಾದೇವ ದೇವಾಲಯ. ಎಸ್ ಸ್ನೇಹಿತರೆ, ಈ ಇಟಗಿಯ ಮಹಾದೇವ ದೇವಾಲಯವು ಸಹ ಒಂದು ವೇಸರ ಶೈಲಿಯಲ್ಲಿರುವಂಥ ದೇವಸ್ಥಾನ ಆಗಿದೆ ಸ್ನೇಹಿತರೆ. ಇದು ವೇಸರ ಶೈಲಿಯಲ್ಲಿರುವಂಥ ದೇವಸ್ಥಾನ, ತಾವು ನೆನಪಿಟ್ಕೋಬೇಕು. ಈ ದೇವಸ್ಥಾನವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆಯಲಾಗುತ್ತದೆ. ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆಯಲಾಗುತ್ತೆ. ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಸೊ ಈ ದೇವಸ್ಥಾನದ ವಿಚಾರವಾಗಿ ನಾವು ನೋಡೋದಾದರೆ ಇದನ್ನು 6ನೇ ವಿಕ್ರಮಾದಿತ್ಯ ಅಂದರೆ ಚಾಲುಕ್ಯರ ದೊರೆಯಾದಂತಹ 6ನೇ ವಿಕ್ರಮಾದಿತ್ಯನ ದಂಡನಾಯಕ ಮಹಾದೇವ ಕಟ್ಟಿಸಿದನು. ಸೊ ಹಾಗಾಗಿ ಇಟಗಿಯ ಮಹಾದೇವ ದೇವಾಲಯ ಯಾವ ಶೈಲಿಯಲ್ಲಿದೆ ಅಂತಂದರೆ ಅದು ವೇಸರ ಶೈಲಿಯಲ್ಲಿದೆ. ಒಂದು ಪಾಯಿಂಟು. ಇದನ್ನು ಯಾರು ಕಟ್ಟಿಸಿದ್ರು ಅಂತಂದರೆ 6ನೇ ವಿಕ್ರಮಾದಿತ್ಯನ ದಂಡನಾಯಕ ಮಹಾದೇವ ಕಟ್ಟಿಸಿದನು ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗತ್ತೆ. ಈ ದೇವಸ್ಥಾನವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ. ಈ ದೇವಸ್ಥಾನ ಅಣ್ಣಿಗೇರಿಯ ಅಮೃತೇಶ್ವರಿ ದೇವಸ್ಥಾನ ಏನಿದೆಯಲ್ಲ ಆ ಮಾದರಿಯಲ್ಲಿದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕಾಗುತ್ತೆ. ಸೊ ಮತ್ತೊಂದು ಎಕ್ಸಾಂಪಲ್ ವೇಸರ ಶೈಲಿಗೆ ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ. ಇದು ಈ ಲಕ್ಕುಂಡಿ ಎನ್ನುವಂಥದ್ದು ಗದಗ ಜಿಲ್ಲೆಯಲ್ಲಿದೆ. ಗದಗದ ಬಳಿ ಇರುವಂಥ ಲಕ್ಕುಂಡಿಯಲ್ಲಿದೆ ಕಾಶಿ ವಿಶ್ವೇಶ್ವರ ದೇವಾಲಯ. ಸ್ನೇಹಿತರೆ, ಇದು ದ್ವಿಕೂಟ ಮಾದರಿಯ ದೇವಾಲಯ ಆಗಿದೆ ಅಂತ. ಕಾಶಿ ವಿಶ್ವೇಶ್ವರ ದೇವಾಲಯ ದ್ವಿಕೂಟ ಮಾದರಿಯ ದೇವಾಲಯವಾಗಿದೆ. ಏನು ಸರ್ ದ್ವಿಕೂಟ? ಸೊ ಈ ವೇಸರ ಶೈಲಿಯಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ ಅನ್ನುವಂಥದ್ದು ಬರುತ್ತೆ. ಏಕಕೂಟ ಅಂತಂದಾಗ ಒಂದೇ ಮೂರ್ತಿ ಇರುತ್ತೆ, ಒಂದೇ ಗರ್ಭಗುಡಿ ಇರುತ್ತೆ, ಒಂದು ಕಡೆ ಮಾತ್ರ ಪೂಜೆ ನಡೆಯುತ್ತೆ. ದ್ವಿಕೂಟ ಅಂತಂದರೆ ಒಂದೇ ದೇವಸ್ಥಾನದ ಒಳಗಡೆ 2 ಗರ್ಭಗುಡಿ ಇರ್ತವೆ, 2 ಮೂರ್ತಿ ಇರ್ತವೆ, 2 ಕಡೆ ಪೂಜೆ ನಡೆಯುವಂಥದಕ್ಕೆ ನಾವು ದ್ವಿಕೂಟ ಅಂತೇಳಿ ಕರಿತೀವಿ. ತ್ರಿಕೂಟ ಅಂತಂದರೆ ಒಂದೇ ದೇವಸ್ಥಾನದ ಒಳಗಡೆ 3 ಗರ್ಭಗುಡಿಗಳಿರ್ತವೆ, 3 ಮೂರ್ತಿಗಳಿರ್ತವೆ, ವಿಗ್ರಹಗಳಿರ್ತವೆ, 3 ಕಡೆ ಪೂಜೆ ಆರಾಧನೆ ನಡೆಯುವಂಥದಕ್ಕೆ ನಾವು ತ್ರಿಕೂಟ ಮಾದರಿಯ ದೇವಸ್ಥಾನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದರಲ್ಲಿ ಈ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಏನಿದೆ ಇದು ವೇಸರ ಶೈಲಿಯಲ್ಲಿರುವಂಥ ದ್ವಿಕೂಟ ಮಾದರಿಯ ದೇವಾಲಯ ಆಗಿದೆ. ಇದನ್ನು ಕವಲೇಶ್ವರ ದೇವಾಲಯ ಎಂದು ಸಹ ಕರೆಯಲಾಗುತ್ತೆ ಸ್ನೇಹಿತರೆ. ಇದನ್ನ ಕವಲೇಶ್ವರ ದೇವಾಲಯ ಎಂದು ಸಹ ಕರೆಯಲಾಗುತ್ತೆ. ಸೊ ಪ್ರೊಬಬಲಿ ಇದನ್ನು 11 ಮತ್ತು 12ನೇ ಶತಮಾನಗಳ ನಡುವೆ ನಿರ್ಮಾಣ ಮಾಡಲಾಗಿದೆ ಅಂತೇಳಿ ನಂಬಲಾಗ್ತಾ ಇದೆ. 11 ಮತ್ತು 12ನೇ ಶತಮಾನದ ನಡುವೆ ನಿರ್ಮಾಣ ಮಾಡಲಾಗಿದೆ ಅಂತ ನಂಬಲಾಗ್ತಾ ಇದೆ. ಸೊ ಇನ್ನು ಬ್ರಹ್ಮದೇವ ದೇವಾಲಯ ಸೌದಿ, ಇದು ಸಂಪೂರ್ಣ ನಕ್ಷತ್ರ ಆಕಾರದಲ್ಲಿರುವಂತಹ ಒಂದು ದೇವಸ್ಥಾನ. ಸೊ ನಕ್ಷತ್ರಾಕಾರ ಸ್ಟೆಲೇಟ್ ಪ್ಲಾನ್ ಅಂತೇಳಿ ಅಂದರೆ ಏನು ನಾವು ಹೇಳಿದ್ವಿ, ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗುತ್ತೆ ಅಂತ. ಉತ್ತರ ಭಾರತದ ನಾಗರ ಶೈಲಿಯ ವೇದಿಕೆಗಳು ಆಯತಾಕಾರದಲ್ಲಿರ್ತವೆ, ಆದರೆ ಈ ವೇಸರ ಶೈಲಿಯಲ್ಲಿರುವಂಥ ವೇದಿಕೆಗಳು ನಕ್ಷತ್ರಾಕಾರದಲ್ಲಿರ್ತವೆ. ಇವನ್ ಹಳೇಬೀಡು ಬೇಲೂರು ಸಹ ತಾವು ನೋಡ್ಬೋದಾಗುತ್ತೆ. ಹಳೇಬೀಡು ಬೇಲೂರು ಸಹ ವೇಸರ ಶೈಲಿಗೆ ಎಕ್ಸಾಂಪಲ್ ಆಗುತ್ತೆ ಸ್ನೇಹಿತರೆ. ಇನ್ನು ಮಲ್ಲಿಕಾರ್ಜುನ ದೇವಾಲಯ ಸೂಡಿ ಗದಗ ಜಿಲ್ಲೆಯಲ್ಲಿದೆ. ಇದು ಜೋಡು ಕಳಸದ ದೇವಾಲಯ ಆಗಿದೆ. ಇನ್ನು ದೊಡ್ಡ ಬಸಪ್ಪ ದೇವಸ್ಥಾನ ಡಂಬಳ ಗದಗ, ಇದು ಸಹ ಸೊ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ಸ್ನೇಹಿತರೆ ಅಂತಂದರೆ ವೇಸರ ಶೈಲಿಗೆ ಎಕ್ಸಾಂಪಲ್ ಆಗಿರುವಂಥ ದೇವಸ್ಥಾನಗಳು. ರೈಟ್. ಸೊ ಇದಿಷ್ಟೇ ಅಲ್ಲ, ನಾವು ಹೇಳಿದಂಗೆ ಹಳೇಬೀಡು, ಬೇಲೂರು, ಸೋಮನಾಥಪುರ ಈ ದೇವಸ್ಥಾನಗಳು ಸಹ ವೇಸರ ಶೈಲಿಗೆ ಎಕ್ಸಾಂಪಲ್ ಇರುವಂಥ ಅಥವಾ ಉದಾಹರಣೆ ಆಗಿರುವಂಥ ದೇವಸ್ಥಾನಗಳಾಗಿದ್ದಾವೆ ಸ್ನೇಹಿತರೆ. ನಾವು ಹೇಳಿದಂಗೆ ಈ ದೇವಸ್ಥಾನಗಳ ಪೈಕಿ ಈ ವೇಸರ ಶೈಲಿಯನ್ನು ನಡೆಸ್ಕೊಂಡು ಬಂದಂಥ ಬಾದಾಮಿ ಚಾಲುಕ್ಯರು, ರೈಟ್. ಸೊ ಈ ಬಾದಾಮಿ ಚಾಲುಕ್ಯರಲ್ಲಿ ಏನೆಲ್ಲ ಲಕ್ಷಣಗಳು ಕಂಡು ಬರ್ತವೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯಗಳಲ್ಲಿ ಯಾವುದೆಲ್ಲ ಲಕ್ಷಣಗಳು ಕಂಡು ಬರ್ತವೆ ಅನ್ನುವಂಥ ತಾವು ನೋಡೋದಾದರೆ ನೋಡಿ. ಸೊ ಈ ಬಾದಾಮಿ ಚಾಲುಕ್ಯರಲ್ಲಿ ತಳವಿನ್ಯಾಸ ಚಿಕ್ಕದಾಗಿರುತ್ತೆ, ಅಂದರೆ ಅಷ್ಟು ದೊಡ್ಡದಾಗಿರೋದಿಲ್ಲ. ಇಲ್ಲಿ ಕೆಂಪು ಮರಳು ಶಿಲೆಯನ್ನು ಬಳಸಲಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಕೆಂಪು ಮರಳು ಶಿಲೆಯನ್ನು ಬಳಸಲಾಗುತ್ತೆ. ಇಲ್ಲಿ ಬಾದಾಮಿ ಚಾಲುಕ್ಯರು ಕಟ್ಟಿರುವಂಥ ದೇವಸ್ಥಾನಗಳಲ್ಲಿ ಕೆಂಪು ಮರಳು ಶಿಲೆಯನ್ನು ಬಳಸಲಾಗಿದೆ. ರೈಟ್. ಸೊ ಕುದುರೆ ಲಾಳಾಕೃತಿಯ ತಳವಿನ್ಯಾಸವು ಸಹ ಇಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ. ಕುದುರೆ ಲಾಳಾಕೃತಿಯ ತಳವಿನ್ಯಾಸ ಕಂಡುಬರುತ್ತೆ. ಗರ್ಭಗೃಹ ಚೌಕಾಕಾರದಲ್ಲಿರುತ್ತೆ. ರೈಟ್. ಪ್ರದಕ್ಷಿಣಾಪಥ ಮತ್ತು
ಒಳ ಪ್ರದಕ್ಷಿಣಾ ಪಥಗಳನ್ನು ಈ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ. ಯೂಶಲಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಯಾವ ಶೈಲಿಯಲ್ಲಿದೆ ಅಂತಂದರೆ ವೇಸರ ಶೈಲಿಯಲ್ಲಿದೆ. ಇದು ಒಳಗೊಂಡಿರುತ್ತೆ. ಸೊ ನಾನು ಹೇಳ್ದಂಗೆ ಏಕಕೂಟ, ದ್ವಿಕೂಟ ಮತ್ತು ತ್ರಿಕೂಟ ದೇವಾಲಯಗಳ ರಚನೆ ಹೊಂದಿದೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಏನಿದೆ, ಈ ವಾಸ್ತುಶೈಲಿಯನ್ನು ಪಾರ್ಸಿ ಬ್ರೌನ್ ಅನ್ನುವಂಥ ಒಬ್ಬ ವ್ಯಕ್ತಿ ವಿದೇಶಿ ಪ್ರವಾಸಿಗ ಏನಂತ ಕರಿತಾನಪ್ಪ ಅಂತಂದರೆ, ಸೊ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಈ ಚಾಲುಕ್ಯರ ವಾಸ್ತುಶಿಲ್ಪ ಇರುವಂಥ ಐಹೊಳೆಯನ್ನು ನಾವು ಒಟ್ಟಾರೆಯಾಗಿ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾವ್ದನ್ನ ಕರಿತೀವಿ ಅಂತಂದರೆ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ. ಈ ಐಹೊಳೆಯ ವಾಸ್ತುಶಿಲ್ಪ ಬಾದಾಮಿ ಚಾಲುಕ್ಯರ ಮನೆತನಕ್ಕೆ ಸೇರಿರುವಂಥದ್ದು ಮತ್ತು ಅವರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳಾಗಿರೋದ್ರಿಂದ ನಾವು ಬಾದಾಮಿ ಚಾಲುಕ್ಯರ ವಾಸ್ತುಶೈಲಿಯನ್ನು ಸಹ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀಬೋದು, ಅಥವಾ ಪರ್ಟಿಕ್ಯುಲರ್ಲಿ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಆ ರೀತಿ ಕರೆದವನು ಪಾರ್ಸಿ ಬ್ರೌನ್ ಅನ್ನುವಂಥ ವ್ಯಕ್ತಿ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಪ್ರಮುಖ ದೇವಾಲಯಗಳು ಅಂತ ಬಂದಾಗ ನಮಗೆ ಚಾಲುಕ್ಯ ಶಿವ ದೇವಾಲಯ ಐಹೊಳೆಯಲ್ಲಿನ ಚಾಲುಕ್ಯ ಶಿವ ದೇವಾಲಯ, ಈ ಚಾಲುಕ್ಯ ಶಿವ ದೇವಾಲಯವನ್ನು ಲಾಡ್ಖಾನ್ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಲಾಡ್ಖಾನ್ ದೇವಾಲಯ ಎಂದು ಸಹ ಕರೆಯಲಾಗುತ್ತೆ ಸ್ನೇಹಿತರೆ. ಈ ದೇವಸ್ಥಾನವನ್ನು ಚಾಲುಕ್ಯ ದೊರೆ 1ನೇ ಪುಲಿಕೇಶಿ ನಿರ್ಮಾಣ ಮಾಡದ ಅನ್ನುವಂಥದ್ದನ್ನು ತಾವೆಲ್ಲ ನೆನಪಿಟ್ಕೋಬೇಕಾಗುತ್ತೆ. ಚಾಲುಕ್ಯರ ದೊರೆ 1ನೇ ಪುಲಿಕೇಶಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದ. ನಾನು ಹೇಳಿದ್ದೆ, ಸೊ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳಲ್ಲಿ ಸೊ ಕೆಂಪು ಮರಳುಗಲ್ಲನ್ನು ಬಳಸಲಾಗಿದೆ ಎನ್ನುವಂಥದ್ದು. ಸೊ ದಿಸ್ ಇಸ್ ದ ಕೆಂಪು ಮರಳುಗಲ್ಲು ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ರೈಟ್. ಸೊ ಇನ್ನು 2ನೇ ದೇವಸ್ಥಾನ ಸೊ ದುರ್ಗ ದೇವಾಲಯ. ಸೊ ಐಹೊಳೆಯಲ್ಲಿರುವಂಥ ದುರ್ಗ ದೇವಾಲಯ ಸ್ನೇಹಿತರೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಐಹೊಳೆಯಲ್ಲಿರುವಂಥ ಈ ದುರ್ಗ ದೇವಾಲಯದ ವಿನ್ಯಾಸವು ಕುದುರೆ ಲಾಳಾಕೃತಿಯಲ್ಲಿದೆ ಅಂತ ಹೇಳಿ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಕುದುರೆ ಲಾಳಾಕೃತಿಯಲ್ಲಿದೆ ಎನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೊಂಡಿರಿ. ಇದು ಮೂಲತಃ ಸೂರ್ಯನಿಗೆ ಸಮರ್ಪಿತವಾದಂಥ ದೇವಸ್ಥಾನ ಆಗಿದೆ ಸ್ನೇಹಿತರೆ. ಇದು ಸೂರ್ಯನಿಗೆ ಸಮರ್ಪಿತವಾಗಿರುವಂಥ ದೇವಸ್ಥಾನವಾಗಿದೆ. ಈ ಐಹೊಳೆಯಲ್ಲಿ ಶೈವ, ವೈಷ್ಣವ ಮತ್ತು ವೈದಿಕ ದೇವತೆಗಳ ಸೊ ಕಲಾಕೃತಿಗಳನ್ನು ಚಿತ್ರಿಸಲಾಗಿದೆ. ರೈಟ್. ಸೊ ಅತ್ಯಂತ ದೊಡ್ಡ ದೊಡ್ಡ ಕಲಾಕೃತಿಗಳ ಫಲಕಗಳಿಲ್ಲಿವೆ. ಇಲ್ಲಿರುವಂಥ ಶಿಖರ ಅಂತ ಏನು ಕರಿತೀವಿ, ಇದು ಸ್ವಲ್ಪ ಒರಿಸ್ಸಾದ ಕಳಿಂಗ ಶೈಲಿಯ ಶಿಖರವನ್ನು ಹೋಲುತ್ತೆ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಅದಾದ ನಂತರ ಸ್ನೇಹಿತರೆ, ಸೊ ತಾವು ಇನ್ನೊಂದು ನೆನಪಲ್ಲಿಟ್ಕೋಬೇಕಾಗುತ್ತೆ. ಸೊ ನಾನು ಹಿಂದೆ ಹೇಳಿದ್ದೆ, ಹಳೆಯ ಸಂಸತ್ ಕಟ್ಟಡದ ವಾಸ್ತುಶಿಲ್ಪಕ್ಕೆ ಪ್ರೇರಣೆಯಾಗಿದ್ದಂಥದ್ದು ಅಂತಂದರೆ ಒಂದು ಚೌಷತ್ ಯೋಗಿನಿ ದೇವಾಲಯ ಆದರೆ ಮತ್ತೊಂದು ಈ ದುರ್ಗದ ಐಹೊಳೆಯ ದುರ್ಗ ದೇವಾಲಯ. ತಾವು ನೋಡ್ಬೋದು ಇದರ ಸ್ಟ್ರಕ್ಚರು. ರೈಟ್. ಇದು ಹೇಗಿದೆಯೋ ಹೀಗೇ ಇತ್ತು ಹಳೆಯ ಸಂಸತ್ ಕಟ್ಟಡ. ಸೊ ಇವನ್ ಕೆಂಪು ಮರಳಿನ ಕಲ್ಲನ್ನು ನಿರ್ಮಾಣ ಮಾಡಲಾಗಿದೆ ನೋಡಿ. ತಾವು ಅಬ್ಸರ್ವ್ ಮಾಡಿ, ಇದು ಸ್ಟೇಜ್ ಮೇಲೆ ನಿರ್ಮಾಣ ಮಾಡಲಾಗಿದೆ. ಸೊ ಹಾಗಾಗಿ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣ ಇಲ್ಲಿದೆ ಎನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು 3ನೇ ದೇವಸ್ಥಾನ ಬಾದಾಮಿ ಚಾಲುಕ್ಯರ ಸಂಬಂಧಪಟ್ಟಂತೆ 3ನೇ ದೇವಸ್ಥಾನದ ಬಗ್ಗೆ ನಾವು ನೋಡೋದಾದರೆ ಇದು ಮೇಗುತಿ ಜೈನ ದೇವಾಲಯ. ಸ್ನೇಹಿತರೆ, ತಾವು ನೆನಪಿಟ್ಕೋಬೇಕು, ಮೇಗುತಿ ಜೈನ ದೇವಾಲಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಯಾಕೆ ಅನ್ನುವಂಥ ವಿಚಾರವನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಮೇಗುತಿ ದೇವಾಲಯವನ್ನು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ರವಿಕೀರ್ತಿ ಕಟ್ಟಿಸಿದನು ಅಂತ ಹೇಳಲಾಗುತ್ತೆ. ಸೊ ಒಂದು ಪಾಯಿಂಟ್ ಅಂತ ನೆನಪಿಟ್ಕೋಬೇಕಾಗುತ್ತೆ. ಈ ದೇವಸ್ಥಾನದಲ್ಲಿ ಐಹೊಳೆ ಶಾಸನ ಇದೆ. ಸೊ ಐಹೊಳೆ ಶಾಸನವನ್ನು ಈ ಮೇಗುತಿ ದೇವಸ್ಥಾನದಲ್ಲಿದೆ ಎನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇಮ್ಮಡಿ ಪುಲಿಕೇಶಿಯು ಉತ್ತರ ಭಾರತದ ದೊರೆ ಹರ್ಷವರ್ಧನ್ನ ಮೇಲಿನ ಜಯದ ಒಂದು ದಾಖಲೆಯನ್ನು ಆತವರು ಗೆದ್ದ ಅನ್ನುವಂಥ ವಿಚಾರವನ್ನು ಈ ಐಹೊಳೆ ಶಾಸನದ ಮೇಲೆ ಉಲ್ಲೇಖಿಸಲಾಗಿದೆ ಎನ್ನುವಂಥ ತಾವು ವಿಚಾರವನ್ನು ನೆನಪಿಟ್ಕೋಬೇಕಾಗುತ್ತೆ. ಈ ಮೇಗುತಿಯ ಜೈನ ದೇವಾಲಯ ಬಂದ್ಬಿಟ್ಟು ರೈಟ್ 2 ಅಂತಸ್ತಿನ ದೇವಾಲಯವಾಗಿತ್ತು. ನೋಡ್ಬೋದು, ಇದೊಂದು ನೆಲಮಹಡಿ, ಅದರ ಮೇಲೆಗಡೆ 2 ಅಂತಸ್ತಿನ ದೇವಾಲಯಗಳನ್ನು ತಾವೇನಾದರೂ ಹಳೆಯ ಕಾಲದಲ್ಲಿ ನೋಡೋದಕ್ಕೆ ಸಾಧ್ಯ ಇದ್ದರೆ ಅದು ಇಲ್ಲಿ ಈ ಮೇಗುತಿಯ ಜೈನ ದೇವಾಲಯದಲ್ಲಿ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ನಮಗೆ ಭಾಳ ಇಂಪಾರ್ಟೆಂಟು ಐಹೊಳೆ ಶಾಸನ ಅಂತ ಕೇಳ್ತಾರೆ. ಐಹೊಳೆ ಶಾಸನ ಎಲ್ಲಿ ಸಿಕ್ಕಿದೆ ಅಂತಂದರೆ ಮೇಗುತಿಯ ದೇವಾಲಯದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು. ಈ ಮೇಗುತಿಯ ಜೈನ ದೇವಾಲಯವನ್ನು ಯಾರು ಕಟ್ಟಿಸಿದ್ರು ಅಂತಂದರೆ ಸೊ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿಯ
ಸೊ ಆಸ್ಥಾನ ಕವಿಯಾದಂಥ ರವಿಕೀರ್ತಿ ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ರವಿಕೀರ್ತಿ ಕಟ್ಸ್ ಅಂತೇಳಿ ಇಲ್ಲಿ ಈ ದೇವಸ್ಥಾನದ ಮೇಲೆ ಐಹೊಳೆ ಶಾಸನ ಸಿಕ್ಕಿದೆ. ಈ ಐಹೊಳೆ ಶಾಸನವನ್ನು ಕೆತ್ತಿಸಿದವನು ಯಾರಪ್ಪ ಅಂತಂದರೆ ರವಿಕೀರ್ತಿ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಕ್ಕೆ ಹೋಗೋದಾದರೆ ತಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಲಾಗಿದೆ ವಿರೂಪಾಕ್ಷ ದೇವಸ್ಥಾನ ಪಟ್ಟದಕಲ್ಲು ಅನ್ನುವಂಥದ್ದು. ವಿರೂಪಾಕ್ಷ ದೇವಸ್ಥಾನ ಪಟ್ಟದಕಲ್ಲೂ ಸಹ ರೈಟ್. ಸೊ ಇದು ಬೇಸರ ಶೈಲಿಯಲ್ಲಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ನೋಡಿ, ತಾವು ಇಲ್ಲಿರುವಂಥ ದೇವಸ್ಥಾನವನ್ನು ನಾವು ನೋಡೋದೇ ಆದರೆ ಸೊ ಒಂದು ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ರೈಟ್. ಸೊ ತೆರೆದ ಪ್ರದಕ್ಷಿಣಾ ಪಥ ಇದೆ, ಇಲ್ಲಿ ತೆರೆದ ಪ್ರದಕ್ಷಿಣಾ ಪಥ ಇದೆ. ಸೊ ಹಾಗಾಗಿ ಇದು ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವಾಗಿದೆ. ಆಮೇಲೆ ಎರಡನೇ ವಿಚಾರ ಏನಪ್ಪ ಅಂತಂದರೆ ಇದು ಬೇಸರ ಶೈಲಿಯ ಪ್ರಮುಖ ಎಕ್ಸಾಂಪಲ್ ಕೂಡ ಆಗಿದೆ ಅನ್ನುವಂಥ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಈ ದೇವಸ್ಥಾನವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾ ಹೇಳಿದ್ವಿ ಬೇಸರ ಶೈಲಿಯಲ್ಲಿ ರೈಟ್ ದ್ರಾವಿಡ ಶೈಲಿಯ ವಿಮಾನವಿರುತ್ತೆ ಅಂತ ಹೇಳಿದ್ದೆ. ಬಟ್ ಆದರೆ ಇಲ್ಲಿ ದ್ರಾವಿಡ ಶೈಲಿಯ ವಿಮಾನವಿಲ್ಲ, ತಾವು ನೋಡ್ಬೋದು. ಸೊ ಬದಲಿಗೆ ಇದು ಉತ್ತರ ಭಾರತದ ಶೈಲಿಯ ಶಿಖರದ ರೀತಿಯಲ್ಲೇ ಇದೆ ಎನ್ನುವಂಥದ್ದು, ಶಿಖರದ ಶೈಲಿಯಲ್ಲಿ ಇದೆ ಎನ್ನುವಂಥದ್ದು ಇಲ್ಲೂ ಸಹ ತಾವು ನೋಡ್ಬೋದು. ಇದು ದಕ್ಷಿಣ ಭಾರತದ ಶೈಲಿಯಲ್ಲಿಲ್ಲ, ಉತ್ತರ ಭಾರತದ ಶೈಲಿಯ ಗೋಪುರದ ಅಥವಾ ಶಿಖರದ ಶೈಲಿಯಲ್ಲಿ ಇಲ್ಲಿದೆ, ಈ ಗೋಪುರ ಇದೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ರೈಟ್. ಸೊ ಇನ್ನು ಈ ದೇವಸ್ಥಾನವನ್ನು ಲೋಕೇಶ್ವರ ದೇವಸ್ಥಾನ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದರೆ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಎರಡನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ 3 ಬಾರಿ ಗಳಿಸಿದ ಗೆಲುವಿನ ನೆನಪಿಗೆ ಆತನ ಮಹಾರಾಣಿ ಲೋಕ ಮಹಾದೇವಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ಲು ಅನ್ನುವಂಥದ್ದಿದೆ. ಇದನ್ನು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದರೆ ತಾವು ನೆನಪಲ್ಲಿಟ್ಕೋಬೇಕು ಆಯಿತಾ. ಪಟ್ಟದಕಲ್ಲು ರೈಟ್. ಸೊ ಇಲ್ಲಿನ ವಿರೂಪಾಕ್ಷ ದೇವಾಲಯ ಯಾವ ಶೈಲಿಯಲ್ಲಿದೆ ಅಂದರೆ ಅದು ಬೇಸರ ಶೈಲಿಯಲ್ಲಿದೆ ಎನ್ನುವಂಥದ್ದು. ಬೇಸರ ಶೈಲಿಯಲ್ಲಿ ಪ್ರಮುಖವಾಗಿ ಯಾವ ಶೈಲಿ ಅಂತಂದರೆ ಬಾದಾಮಿ ಚಾಲುಕ್ಯರ ಶೈಲಿಯಲ್ಲಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ನೋಡಿ, ನಾವು ಹೇಳಿದಂಗೆ ಸೊ ಇನ್ನು ಎರಡನೇದು ಆಯಿತಾ, ಬಹಳ ಮುಖ್ಯವಾಗಿ ಇದನ್ನು ಯಾರು ಕಟ್ಟಿಸಿದ್ರು ಅಂತಂದರೆ ಎರಡನೇ ವಿಕ್ರಮಾದಿತ್ಯನ ಮಹಾರಾಣಿ ಅಥವಾ ಹೆಂಡತಿ ಲೋಕ ಮಹಾದೇವಿ ಕಟ್ಟಿಸಿದ್ರಿಂದ ಈ ದೇವಸ್ಥಾನವನ್ನು ಲೋಕೇಶ್ವರ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಲೋಕೇಶ್ವರ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ. ಇದು ಕೂಡ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದರೆ ಎನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ರೈಟ್. ಸೊ ಅದನ್ನು ಹೊರತುಪಡಿಸಿ ಮುಂದಕ್ಕೆ ನಾವು ಹೋಗೋದಾದರೆ ರೈಟ್ ತ್ರೈಲೋಕೇಶ್ವರ ದೇವಸ್ಥಾನ ಅಥವಾ ಮಲ್ಲಿಕಾರ್ಜುನ ದೇವಾಲಯ ಅಂತ ಕೂಡ ಕರಿತೀವಿ. ಈ ತ್ರೈಲೋಕೇಶ್ವರ ದೇವಾಲಯ ಅಥವಾ ಮಲ್ಲಿಕಾರ್ಜುನ ದೇವಾಲಯವೂ ಸಹ ಬೇಸರ ಶೈಲಿಗೆ ಮತ್ತೊಂದು ಎಕ್ಸಾಂಪಲ್ ಆಗಿದೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಆಗಿದೆ. ನಾವು ಹೇಳ್ದಂಗೆ ಎರಡನೇ ವಿಕ್ರಮಾದಿತ್ಯನ ಮತ್ತೊಬ್ಬ ಹೆಂಡತಿಯಾದಂಥ ಆಯಿತಾ ರಾಣಿ ತ್ರೈಲೋಕ್ಯ ಅನ್ನುವಂಥ ಮಹಾರಾಣಿ ಈ ದೇವಸ್ಥಾನವನ್ನು ಕಟ್ಟಿಸಿರೋದ್ರಿಂದ ಇದನ್ನು ತ್ರೈಲೋಕೇಶ್ವರ ದೇವಸ್ಥಾನ ಅಂತ ಕೂಡ ಕರಿತೀವಿ. ಇದು ಮೂಲತಃ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಹ ಹೌದು. ಸೊ ಹಾಗಾಗಿ ತ್ರೈಲೋಕೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ್ದು ಯಾರಪ್ಪ ಅಂದರೆ ಎರಡನೇ ವಿಕ್ರಮಾದಿತ್ಯನ ಹೆಂಡತಿ ಅಥವಾ ಮತ್ತೊಬ್ಬ ರಾಣಿ. ಸೊ ತ್ರೈಲೋಕ ಮಹಾದೇವಿ ಎನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದಂಥವ್ರು ಆಯಿತಾ. ಸೊ ತಾವು ಹಿಂದಿನ ನಾನು ಹೇಳ್ದಂಗೆ ಸೊ ಅದನ್ನು ಲೋಕೇಶ್ವರ ದೇವಸ್ಥಾನ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದರೆ ಎರಡನೇ ವಿಕ್ರಮಾದಿತ್ಯನ ಹೆಂಡತಿಯಾದಂಥ ರೈಟ್ ಲೋಕ ಮಹಾದೇವಿ ನಿರ್ಮಿಸಿದ್ರಿಂದ ಅದನ್ನು ಸೊ ಲೋಕೇಶ್ವರ ದೇವಸ್ಥಾನ ಅಂಥೇಳಿ ಕರಿತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ರೈಟ್. ಎಸ್ ಸ್ನೇಹಿತರೆ ರೈಟ್, ಇಲ್ಲಿಗೆ ಇದಾದ ನಂತರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಒಂದಷ್ಟು ಗುಹಾಂತರ ದೇವಾಲಯಗಳು ಸಹ ನಿರ್ಮಾಣ ಆಗ್ತವೆ. ಆ್ಯಕ್ಚುಲಿ ಗುಹಾಂತರ ದೇವಾಲಯಗಳು ಹೆಚ್ಚಾಗಿ ನಿರ್ಮಾಣವಾಗುವಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ. ಆದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲೂ ಸಹ ಸೊ ದೇವಾಲಯ, ಅದರಲ್ಲೂ ವಿಶೇಷವಾಗಿ ಗುಹಾಂತರ ದೇವಾಲಯಗಳ ನಿರ್ಮಾಣ ಆಗ್ತವೆ ಅಂತ ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ಬಾದಾಮಿಯಲ್ಲಿ 4 ಗುಹಾಂತರ ದೇವಾಲಯಗಳಿದೆ. ಅವುಗಳ ಪೈಕಿ ಮೊದಲನೇ ದೇವಾಲಯ ಶೈವ ಧರ್ಮಕ್ಕೆ ಸೇರಿದೆ. ಎರಡನೇ ಗುಹಾಂತರ ದೇವಾಲಯ ವೈಷ್ಣವ ಧರ್ಮಕ್ಕೆ ಸೇರಿದೆ. ತಾವು ನೆನಪಿಟ್ಕೋಬೇಕಾಗುತ್ತೆ. ಬಾದಾಮಿಯಲ್ಲಿ 4 ಗುಹಾಂತರ ದೇವಾಲಯಗಳಿದ್ದು ಅದರಲ್ಲಿ ಒಂದು ಶೈವ ಧರ್ಮಕ್ಕೆ ಸೇರಿದರೆ ಇನ್ನೊಂದು ಎರಡನೇದು ವೈಷ್ಣವ ಧರ್ಮಕ್ಕೆ ಸೇರಿದೆ. ಇಲ್ಲಿ ವರಹ ಮತ್ತು ವಾಮನ ಉಬ್ಬು ಶಿಲ್ಪಗಳು ಈ ದೇವಸ್ಥಾನದಲ್ಲಿ ಕಂಡು ಬಂದಿದ್ದಾವೆ. ಇದು ನಮಗೆ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಹಿಂದಿನ ಎಕ್ಸಾಮಲ್ಲಿ ಕೇಳಿದರೆ ವರಹ ಮತ್ತು ವಾಮನನ ಉಬ್ಬು ಶಿಲ್ಪಗಳು ಎಲ್ಲಿ ಕಂಡು ಬರ್ತವೆ ಅಂತಂದರೆ
ಬಾದಾಮಿಯ ಎರಡನೇ ಗುಹಾಂತರ ದೇವಾಲಯದಲ್ಲಿ ಕಂಡು ಬರ್ತವೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಇನ್ನು ಮೂರನೇ ಗುಹಾಂತರ ದೇವಾಲಯವನ್ನು ಮಂಗಳೇಶನು ಕಟ್ಟಿಸಿದನು ಅಂತ ಹೇಳಿ ನಾವು ಹೇಳಲಾಗುತ್ತೆ. ಇದು 4 ಗುಹಾಂತರ ದೇವಾಲಯಗಳಲ್ಲಿ ದೊಡ್ಡದು ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. 4 ದೇವಾಲಯಗಳಲ್ಲಿ ಇದು ದೊಡ್ಡದು ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಶೇಷನ ಮೇಲೆ ಕುಳಿತಿರುವ ವಿಷ್ಣು, ಭೂದೇವಿ, ವಾಮನ, ಬಲರಾಮ, ಹರಿಹರ ಶಿಲ್ಪಗಳು ಈ ಮೂರನೇ ಗುಹೆಯಲ್ಲಿ ಗಮನ ಸೆಳೆಯುತ್ತವೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು 2 ಮತ್ತು 3ನೇ ಗುಹೆಗಳು ವಿಷ್ಣುವಿಗೆ ಸಮರ್ಪಿತವಾಗಿದ್ದಾವೆ, ರೈಟ್. ಸೊ ಈ ಗುಹೆ ಆಯಿತಾ. ಅದಾದಮೇಲೆ 4ನೇ ಗುಹೆ ಇದು ಜೈನರಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. 4ನೇ ಗುಹೆ ಜೈನರಿಗೆ ಸಂಬಂಧಪಟ್ಟಿದ್ದೆ, ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಮೊದಲನೆಯ ಗುಹಾಂತರ ದೇವಾಲಯ ಶೈವ ಧರ್ಮಕ್ಕೆ ಸೇರಿದೆ. 2ನೇ ಗುಹಾಂತರ ದೇವಾಲಯ ವೈಷ್ಣವ ಧರ್ಮಕ್ಕೆ ಸೇರಿದೆ. ಇಲ್ಲಿ ವರಹ ಮತ್ತು ವಾಮನ ಉಬ್ಬು ಶಿಲ್ಪಗಳು ತಾವು ನೆನಪಿಟ್ಕೋಬೇಕು. ವರಹ ಮತ್ತು ವಾಮನ ಉಬ್ಬು ಶಿಲ್ಪಗಳು ಎಲ್ಲಿ ಸಿಗ್ತವೆ ಬಾದಾಮಿಯಲ್ಲಿ ಅಂದರೆ 2ನೇ ಗುಹಾಂತರ ದೇವಾಲಯದಲ್ಲಿ ಅನ್ನುವಂಥದ್ದನ್ನ ನೆನಪಿಟ್ಕೋಬೇಕಾಗುತ್ತೆ. ಇನ್ನು 3ನೇ ಗುಹಾಂತರ ದೇವಾಲಯ ಇದು ಇಲ್ಲಿರುವಂಥ 4 ದೇವಾಲಯಗಳಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಆಗಿರುತ್ತೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ ಶೇಷನ ಮೇಲೆ ಕುಳಿತಿರುವ ವಿಷ್ಣುವಿನ ಚಿತ್ರ ಇದೆ, ಭೂದೇವಿ ಇದೆ, ವಾಮನ, ಬಲರಾಮ ಮತ್ತು ಹರಿಹರರ ಶಿಲ್ಪಗಳು ಈ ಗುಹೆಯಲ್ಲಿ ಕಂಡು ಬರ್ತವೆ ಎನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು 4ನೇ ದೇವಾಲಯ ಅಥವಾ ಗುಹಾಂತರ ದೇವಾಲಯ ಸೊ ಎಲ್ಲದಕ್ಕಿಂತ ಚಿಕ್ಕದಾಗಿದ್ದು ಈ ಗುಹೆಯನ್ನು ಜೈನ ತೀರ್ಥಂಕರಿಗೆ ಅರ್ಪಿಸಲಾಗಿದೆ, ರೈಟ್. ಸೊ ಇದನ್ನು ಮೇಣ ಬಸದಿ ಅಥವಾ ಮೇಘನ ಬಸದಿ ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇಲ್ಲಿ ತೀರ್ಥಂಕರರು, ಬಾಹುಬಲಿ, ಯಕ್ಷ ಯಕ್ಷಿಣಿಯರ ಚಿತ್ರವನ್ನು ನಾವು ಕಾಣಬಹುದು ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಬಾದಾಮಿಯ 4 ಗುಹಾಂತರ ದೇವಾಲಯಗಳನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಇನ್ನು ಉದಾಹರಣೆಗೆ ರಾಮೇಶ್ವರ ದೇವಾಲಯ, ಎಲ್ಲೋರ, ಸೋಮೇಶ್ವರ ದೇವಾಲಯ, ಲಕ್ಷ್ಮೇಶ್ವರ, ರೈಟ್. ಸೊ ನಾವಲ್ಲಿ ಹೇಳಿದಂಗೆ ಸೋಮೇಶ್ವರ ದೇವಾಲಯ ಸಹ ಇದಕ್ಕೆ ಬಾದಾಮಿ ಚಾಲುಕ್ಯರಿಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಈ ಸೋಮೇಶ್ವರ ದೇವಾಲಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿದೆ. ಇದನ್ನು ಸೌರಾಷ್ಟ್ರ ಸೋಮೇಶ್ವರ ದೇವಾಲಯ ಅಂತ ಸಹ ಕರೆಯಲಾಗುತ್ತೆ ಸ್ನೇಹಿತರೆ. ಸೌರಾಷ್ಟ್ರ ಸೋಮೇಶ್ವರ ಅಂತೇಳಿ, ರೈಟ್. ದೇವಾಲಯ ಗರ್ಭಗುಡಿಯಲ್ಲಿ ಶಿವ ಮತ್ತು ಪಾರ್ವತಿಯು ನಂದಿಯ ಮೇಲೆ ಸವಾರಿ ಮಾಡುವ ವಿಗ್ರಹ ಇದೆ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಸ್ನೇಹಿತರು ನೋಡಿ, ನಂದಿಯ ಮೇಲೆ ಶಿವ ಮತ್ತು ಪಾರ್ವತಿಯ ಅಪರೂಪದ ವಿಗ್ರಹವನ್ನು ಹೊಂದಿರುವ ಕರ್ನಾಟಕದ ಏಕೈಕ ದೇವಸ್ಥಾನ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಯಾವುದಪ್ಪ ಅದು ಅಂದರೆ ಸೌರಾಷ್ಟ್ರ ಸೋಮೇಶ್ವರ ಎನ್ನುವಂಥದ್ದನ್ನ ಸೊ ತಾವು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ರೈಟ್. ಸೊ ಇನ್ನು ಇಷ್ಟು ಹೇಳ್ತಾ ನಾವು ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೆ. ಆದರೆ ನನಗೆ ಬೇಸರ ಶೈಲಿಯ ಲಕ್ಷಣಗಳು ಮತ್ತು ಬೇಸರ ಶೈಲಿಯನ್ನು ಮುಂದುವರ್ಸ್ಕೊಂಡು ಬಂದಂತಹ ಒಂದು ಪ್ರಮುಖ ರಾಜಮನೆತನ ಅದು ಬಾದಾಮಿ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ತಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇದೇ ಬೇಸರ ಶೈಲಿಯ ಪ್ರಮುಖವಾಗಿ ಹೊಯ್ಸಳರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ನಾವು ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.